ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಸಿಂಧುಗೌಡ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನು ಬಂದುಬಿಟ್ಟು ಕ್ಯಾರೆಟ್ ಹಲ್ವನ ಮಾಡಿದ್ದೀನಿ. ಸೊ ಅದನ್ನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ನಾವು ಹೋಟ್ಲಲ್ಲಿ ಆಗಿರ್ಬೋದು, ಔಟ್ಸೈಡ್ ಆಗಿರ್ಬೋದು, ಅಂಗಡಿಗಳಲ್ಲಿ ಯಾವ ಥರ ತಿಂತೀವೋ ಅದೇ ಥರ ರುಚಿ ಕೊಡುತ್ತೆ. ಸೊ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನು ಯಾವ ಕ್ಯಾರೆಟ್ ತೊಗೊಂಡಿದ್ದೀನಿ ಅಂತ ಗೊತ್ತಲ್ವಾ. ಇದರಲ್ಲಿ ಸ್ವೀಟ್ನೆಸ್ಸು ಜಾಸ್ತಿ ಇರುತ್ತೆ, ಹಾಗೋಸ್ಕರ ಈ ಕ್ಯಾರೆಟ್ನ ತೊಗೊಂಡು ಸಣ್ಣದಾಗಿ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿ ತೊಗೊಂಡು, ನೀವು ಐರನ್ ಕಡಾಯಲ್ಲಿ ಮಾಡಿದ್ರೂ ಕೂಡ ಇನ್ನು ಸಖತ್ತಾಗಿ ಟೇಸ್ಟ್ ಬರುತ್ತೆ. ನಾನೇನು ನಾನ್ ಸ್ಟಿಕ್ ಬಳಸ್ತಿದ್ದೀನಿ. ಇದಕ್ಕೆ ಒಂದು 4 ಕಪ್ಪಷ್ಟು ತುಪ್ಪನ ಹಾಕ್ಕೊಂಡು, ಬೆಣ್ಣೆ ಇದ್ದರೆ ಬೆಣ್ಣೆ ಕೂಡ ಯೂಸ್ ಮಾಡ್ಕೋಬೋದು. ಹಾಕ್ಕೊಂಡು ಈಗ ನಾನು ಡ್ರೈ ಫ್ರೂಟ್ಸ್, ನಿಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ನೀವು ಬಳಸ್ಕೋಬೋದು. ನಾನಿಲ್ಲಿ ದ್ರಾಕ್ಷಿ ಯೂಸ್ ಮಾಡ್ತಿದ್ದೀನಿ, ಗೋಡಂಬಿ ಯೂಸ್ ಮಾಡ್ತಿದ್ದೀನಿ, ಮತ್ತು ಬಾದಾಮಿ ಯೂಸ್ ಮಾಡ್ತಿದ್ದೀನಿ. ಲಾಸ್ಟಿಗೆ ಪಿಸ್ತಾ ಕೂಡ ಯೂಸ್ ಮಾಡ್ತಿದ್ದೀನಿ. ನಾನಿಲ್ಲೀಗ ಗೋಡಂಬಿ ಮತ್ತು ದ್ರಾಕ್ಷಿನ ಮಾತ್ರ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಈಗ ಅದೇ ತುಪ್ಪಕ್ಕೆ ನಾನಿಲ್ಲಿ ಕ್ಯಾರೆಟ್ನ ತುರಿದು ಹಾಕ್ಕೊಳ್ತಿದ್ದೀನಿ. ನಾನು ಯಾಕೆ ಈ ಕ್ಯಾರೆಟ್ನ ತೊಗೊಂಡಿದ್ದೀನಿ ಅಂತಂದರೆ, ಈ ಕ್ಯಾರೆಟ್ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ಮತ್ತು ಟೇಸ್ಟ್ ಕೂಡ ಹಲ್ವಾಗೆ ಚೆನ್ನಾಗಿ ಸಿಗುತ್ತೆ, ಚೆನ್ನಾಗಿ ಕೂಡ ಇರುತ್ತೆ ಹಲ್ವ. ಹಂಗಾಗಿ ಇದನ್ನು ನಾನು ಯೂಸ್ ಮಾಡ್ತಾ ಇರೋದು. ಈಗ ಎಲ್ಲ ಕಡೆಯೂ ಸಿಗುತ್ತೆ ಈ ಕ್ಯಾರೆಟು. ಸೊ ನೀವು ಇದನ್ನೇ ಕೂಡ ಬಳಸ್ಕೊಂಡು ನೀವು ಕ್ಯಾರೆಟ್ ಹಲ್ವನ ಮಾಡ್ಬೋದು. ನಾನೀಗ ಇದನ್ನು ತುಪ್ಪದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಇನ್ನೂ ಎಕ್ಸ್ಟ್ರಾ ಏನಾದರೂ ತುಪ್ಪ ಬೇಕು ಅಂತಂದರೆ ಈಗ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಬೋದು. ನಾವೆಷ್ಟು ತುಪ್ಪದಲ್ಲಿ ಫ್ರೈ ಮಾಡ್ತಿರೋ ಕ್ಯಾರೆಟ್ನ ಟೇಸ್ಟ್ ಕೂಡ ಅದೇ ರೀತಿಲಿ ಬರುತ್ತೆ. ಸೊ ನಾನಿವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಟ್ಟು ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬರೀ ತುಪ್ಪದಲ್ಲೇ ನಾನು ಫ್ರೈ ಮಾಡ್ತೀನಿ. ನೋಡಿ ಈ ಥರ ಆಗಿದೆ. ತುಪ್ಪದಲ್ಲಿ ಫ್ರೈ ಮಾಡಬೇಕಾದ್ರೆ ಒಂಚೂರು ಕಲರ್ ಚೇಂಜ್ ಆಗುತ್ತೆ. ಸೊ ನಾನೀಗ ಈ ಕಪ್ಪಲ್ಲಿ 1.5 ಕಪ್ಪಷ್ಟು ನಾನು ಹಾಲನ್ನ ಹಾಕ್ಕೊಳ್ತಿದ್ದೀನಿ. ರಾ ಹಾಲಾದರೂ ಹಾಕ್ಕೋಬೋದು, ಬಿಸಿ ಹಾಲು ಕೂಡ ಹಾಕ್ಕೋಬೋದು, ಬಟ್ ರಾ ಹಾಲು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ನಾನು ಸಕ್ಕರೆನ ಯೂಸ್ ಮಾಡ್ತಿದ್ದೀನಿ. ಸಕ್ಕರೆ ಕಮ್ಮಿ ಹಾಕ್ಕೋಬೋದು. ನಾನು ಆಗಲೇ ಹೇಳಿದ್ನಲ್ಲ, ಈ ಕ್ಯಾರೆಟಲ್ಲಿ ಸ್ವೀಟ್ನೆಸ್ ಜಾಸ್ತಿ ಇರೋದ್ರಿಂದ ಸಕ್ಕರೆ ಕಮ್ಮಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಜಾಗ್ರಿ ಪೌಡ್ರು ಕೂಡ ಹಾಕ್ಕೋಬೋದು, ಬೆಲ್ಲದ ಪೌಡ್ರು, ಇಲ್ಲಾಂದರೆ ಕಲ್ಲು ಸಕ್ಕರೆ ಪೌಡ್ರು ಕೂಡ ಹಾಕ್ಕೋಬೋದು. ಅದು ಕೂಡ ಚೆನ್ನಾಗಿರುತ್ತೆ, ಕಲ್ಲು ಸಕ್ಕರೆ ಪೌಡ್ರು. ಸೊ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ. ಫಸ್ಟು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಹಾಲು ಹಾಕಿ, ಹಾಲು ಕೂಡ ಅಷ್ಟೇ ಒಂದು 10-15 ನಿಮಿಷ ಆಗೋಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಾಲಲ್ಲಿ. ಸೊ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು, ಅಂದವರೆಗೂ ನಾವು ಹಾಲಿನಲ್ಲಿ ಫ್ರೈ ಮಾಡ್ಕೋಬೇಕು. ಹಾಲೆಲ್ಲ ಫುಲ್ಲು ಹೀರ್ಕೋಬೇಕು ಕ್ಯಾರೆಟು. ಸೊ ಹಾಗಾಗಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು. ಒಂಚೂರು ಹಾಲು ಇರಬಾರ್ದು. ಅದೆಲ್ಲ ಆದ್ಮೇಲೆ ಸೈಡಲ್ಲೆಲ್ಲ ತುಪ್ಪ ಬಿಟ್ಕೊಂಡಿರುತ್ತೆ. ನಮಗಿನ್ನೂ ತುಪ್ಪ ಬೇಕು ಅಂದರೆ, ತುಪ್ಪ ಜಾಸ್ತಿ ತಿನ್ನೋರಾದರೆ ಇನ್ನೂ ತುಪ್ಪನ ಹಾಕ್ಕೊಬೋದು. ಅದ್ರ ಮೇಲೆ ನಾವು ಡ್ರೈ ಫ್ರೂಟ್ಸ್, ನಿಮ್ಗೆ ಯಾವ್ದ್ಯಾವ್ದು ಬೇಕೋ ಆ ಡ್ರೈ ಫ್ರೂಟ್ಸ್ನ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಬಾದಾಮಿ, ಗೋಡಂಬಿ, ಪಿಸ್ತಾ ಹಾಕ್ಕೊಂಡಿದ್ದೀನಿ. ನಿಮಗಿನ್ನೂ ಎಕ್ಸ್ಟ್ರಾ ಏನಾದರೂ ಬೇಕಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು, ವಾಲ್ನಟ್ಟು ಇದೆಲ್ಲನೂ. ನೆಕ್ಸ್ಟು ಲಾಸ್ಟಲ್ಲಿ ದ್ರಾಕ್ಷಿ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು, ತಿನ್ನೋಕ್ಕೂ ಅಷ್ಟೇ ಕೂಡ ರುಚಿಯಾಗಿತ್ತು. ಒಂದ್ಸಲಿ ನೀವು ಕೂಡ ಟ್ರೈ ಮಾಡ್ಕೊಂಡು ನೋಡಿ. ನಾನು ಇದನ್ನು ನ್ಯೂ ಇಯರ್ ದಿನ ಮಾಡಿದ್ದೆ ಸ್ವೀಟು. ಸೊ ನೀವು ಕೂಡ ಈ ಸ್ವೀಟ್ನ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಸೊ ತುಪ್ಪ ಜಾಸ್ತಿ ಹಾಕಿದಷ್ಟು ಇದಕ್ಕೆ ಟೇಸ್ಟ್ ಅನ್ನೋದು ಜಾಸ್ತಿ ಕೊಡುತ್ತೆ. ಮತ್ತು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ ಕ್ಯಾರೆಟು, ಆಗ ತುಂಬ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಕಲರೇ ನಾವು ಹಾಕಿಲ್ಲ, ಕ್ಯಾರೆಟಲ್ಲಿರೋ ಕಲರೇ ಅಷ್ಟು ಚೆನ್ನಾಗಿ ಬಂದಿದೆ, ಏನೋ ಫುಡ್ ಕಲರ್ ಹಾಕಿರೋ ಥರ. ಸೊ ಈಗ ದ್ರಾಕ್ಷಿನೂ ಕೂಡ ಮರ್ತೋಗ್ಬಿಟ್ಟಿದೆ. ನಾನು ಲಾಸ್ಟಲ್ಲಿ ದ್ರಾಕ್ಷಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ಸೇಮ್ ಹೋಟೆಲ್ ಸ್ಟೈಲಲ್ಲಿ ಇದ್ದಂಗೆ ಇತ್ತು. ಒಂದ್ಸಲಿ ನೀವು ಕೂಡ ಟ್ರೈ ಮಾಡ್ಬೋದು. ನನಗಂತೂ ಫೇವ್ರೇಟ್ ಆಗಿದೆ ಈ ರೆಸಿಪಿ ಅಂತ ಹೇಳ್ತೀನಿ. ಸೊ ಈಗ ಅದ್ರ ಮೇಲೆ ಕೂಡ ಗಾರ್ಲಿಕ್ ಶೇಂಗಿಗೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡಿದ್ದೀನಿ. ನಿಮಗೂ ಏನಾದರೂ ಈ ಸ್ವೀಟ್ ಇಷ್ಟ ಆಗಿದೆ, ಮನೇಲಿ ಟ್ರೈ ಮಾಡಿ ಮಾಡ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.